ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾನಲ್. ನಾನಿವತ್ತು ಅರಮರ್ಲಕಾಯಿ ಅಂತ ನಮ್ಮ ಕಡೆ ಮಲೆನಾಡು ಸೈಡ್ ಸಿಗುತ್ತೆ. ಇದು ಕಾಡಲ್ಲಿ ಸಣ್ಣ ಪೊದೆ ಥರ ಗಿಡದಲ್ಲಿ ಬರುತ್ತೆ. ಇದು ಚಿಗ್ರಿ ಇರಬೇಕಾದ್ರೆ ಉಪ್ಪಿನಕಾಯಿ ಹಾಕ್ತಾರೆ. ನಾನು ಕೂಡ ತಗೊಂಬಂದು ಹಾಕ್ತಾಯಿದ್ದೀನಿ. ಉಪ್ಪಿನಕಾಯಿಗೆ ಇವಾಗ ನಾನು ಸಾಸಿವೆ ಮೆಂತೆನ ಹುರ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನು ಸ್ವಲ್ಪ ಚಟಪಟ ಆಗೋ ಥರ ಹುರ್ಕೊಂಡು ಮೆಂತೆನೂ ಸ್ವಲ್ಪ ಬ್ರೌನ್ ಬರೋ ಹಾಗೆ ಹುರ್ಕೋಬೇಕು. ಅದನ್ನು ಸಣ್ಣದಾಗಿ ಮಿಕ್ಸಿನ ಮಾಡ್ಕೋಬೇಕಾಗುತ್ತೆ. ಹುರಿದಾದ್ಮೇಲೆ ತಣ್ಣಗೆ ಮಾಡಿಕೊಂಡು ಇವಾಗ ನೋಡಿ ಚಟಪಟ ಅಂತ ಇದೆ. ಮಿಕ್ಸಿ ಮಾಡಿ ಇವಾಗ ನಾನು ತಗೊಂಬಂದಿದ್ದೀನಿ. ಮಿಕ್ಸಿಗೆ ಹಾಕೋದನ್ನು ತೋರಿಸ್ಲಿಲ್ಲ, ಸ್ಕಿಪ್ ಆಯಿತು. ಇವಾಗ ಇಂಗು ಕೂಡ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಇಂಗಿಲ್ದೇ ಉಪ್ಪಿನಕಾಯಿ ರುಚಿ ಬರಲ್ಲ. ಈಗ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಪರಿಮಳಕ್ಕೆ ನಾನು ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಬೇವಿನ ಸೊಪ್ಪು ಗರಿ ಗರಿ ಆಗಬೇಕು, ಆವಾಗ ಚೆನ್ನಾಗಿರುತ್ತೆ, ಉಪ್ಪಿನಕಾಯಿ ಹಾಳಾಗಲ್ಲ. ಉಪ್ಪಿನಕಾಯಿಗೆ ಬೇವಿನ ಸೊಪ್ಪು ಗರಿ ಗರಿ ಆದಮೇಲೆ ಈ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಮತ್ತು ಸಾಸಿವೆಯಿಂದ ಮಾಡಿರೋ ಪೌಡ್ರನ್ನ ಹಾಕ್ಕೊಂಡು ಆಮೇಲೆ ಖಾರ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ತಾ ಇದ್ದೀನಿ. ನಾನು ಟೀ ಸ್ಪೂನು ಆದರೆ ಒಂದು 3-4 ಟೀ ಸ್ಪೂನ್ ಅಂತ ಅಂದ್ಕೋಬೋದು, ಅಷ್ಟು ಖಾರದ ಪುಡಿನ ಹಾಕ್ಕೊಂಡೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನಾನೆಲ್ಲ ಒಂದು ಅಂದಾಜು ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನನಗದು ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಅಂತ. ಹಾಗಾಗಿ ಇವಾಗ ಅದೆಲ್ಲನೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಅದನ್ನು ಎಣ್ಣೆ ಬಿಡುತ್ತೆ, ಆ ಎಣ್ಣೆ ಬಿಡೋವರೆಗೂ ಕುದಿಸ್ಕೋಬೇಕು. ಈಗ ನೋಡಿ ಎಣ್ಣೆ ಬಿಟ್ಟಿದೆ, ಹೌದಾ, ಕಾಣಿಸುತ್ತೆ ನೋಡಿ ಮೇಲ್ಗಡೆ ಹೇಗೆ ಎಣ್ಣೆ ಬಿಟ್ಕೊಂಡಿದೆ ಅಂತ. ಆ ಥರ ಬರೋ ತನಕ ಕುದಿಸ್ಕೊಂಡು ಆಮೇಲೆ ಅದನ್ನು ಆರೋದಕ್ಕೆ ಬಿಡಬೇಕಾಗುತ್ತೆ ಸ್ವಲ್ಪ ಹೊತ್ತು. ಆ ಟೈಮಲ್ಲಿ ಆರೋದಕ್ಕೆ ಬಿಟ್ಟಾಗ ಈ ಥರ ಇಂಗನ್ನು ಅದೇ ಟೈಮಲ್ಲಿ ಹಾಕ್ಕೊಬಿಡಬೇಕಾಗುತ್ತೆ. ಈಗ ಹಿಂಗೆ ಹಾಕ್ಕೊಂಡು ಕೈ ಆಡಿಸಿದ್ದಾಯಿತು. ಇದು ತಣ್ಣಗಾಗಿದೆ. ಈ ಟೈಮಲ್ಲಿ ಅರಮರ್ಲಕಾಯಿನ ಇದಕ್ಕೆ ಹಾಕ್ಕೊಳ್ಳೋಣ. ಇದು ತೊಳೆದು ಆರಿಸಿ ಇಟ್ಕೊಂಡಿರ್ತಕ್ಕಂಥ ಅರಮರ್ಲಕಾಯಿ, ಕ್ಲೀನಾಗಿ ತೊಳೆದ್ಬಿಟ್ಟು ನೀರಿನ ಅಂಶ ಇಲ್ಲದೆ ಇರೋ ಹಾಗೇ ಆರಿಸ್ಕೊಬಿಡಬೇಕು ಚೆನ್ನಾಗಿ ಕ್ಲೀನಾಗಿ. ನಾನು ನಿನ್ನೆನೇ ಅದನ್ನು ತೊಳೆದು ಆರಕ್ಕೆ ಹಾಕಿದ್ದೆ, ಹಾಗಾಗಿ ಅದು ನೀರಿನ ಅಂಶ ಇಲ್ಲ. ಇವಾಗ ಉಪ್ಪಿನಕಾಯಿ ರೆಡಿಯಾಗಿದೆ. ತಣ್ಣಗೆ ಫುಲ್ಲು ತಣ್ಣಗಾದಮೇಲೆ ಒಂದು ಬರಣಿಗೆ ತುಂಬಿಟ್ಕೋಬೋದು. ಗಾಜಿನ ಬರಣಿ ಆದರೆ ಒಳ್ಳೆಯದು. ನಾನು ಇಲ್ಲಿ ಗಾಜಿನ ಬರಣಿ ಹಾಕ್ಕೊಳ್ತಾ ಇಲ್ಲ, ಒಂದು ಪ್ಲ್ಯಾಸ್ಟಿಕ್ ಬರಣಿನ ಹಾರ್ಲಿಕ್ಸ್ ಬರಣಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2-3 ತಿಂಗಳವರೆಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 5-6 ತಿಂಗಳವರೆಗೂ ಇಟ್ಕೊಂಡು ಉಪ್ಪಿನಕಾಯಿನ ಹಾಕ್ಕೊಂಡು ತಿನ್ಬೋದು. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.